ಹಾವೇರಿ ಹೈವೇಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ ದಂಡ. ವಾಹನ ಸವಾರರಿಗೆ ಹಾವೇರಿ ಜಿಲ್ಲಾ ಪೊಲೀಸರಿಂದ ವಾರ್ನಿಂಗ್ ಅನ್ನು ಮಾಡಲಾಗಿದೆ. ಇತ್ತೀಚಿನ ಸರಣಿ ಅಪಘಾತಗಳ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಲೇನ್ ಡಿಸಿಪ್ಲಿನ್ ಉಲ್ಲಂಘಿಸುವವರಿಗೆ ಭಾರೀ ದಂಡ ಬೀಳಲಿದೆ. ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಹೆದ್ದಾರಿಯ ಉದ್ದಕ್ಕೂ 12 ಹೈಟೆಕ್ ಕ್ಯಾಮೆರಾಗಳನ್ನು ಅಳವಡಿಕೆಯನ್ನ ಮಾಡಲಾಗಿದೆ. ಟೋಲ್ ಪ್ಲಾಜಾಗಳಲ್ಲಿ ವಾಹನ ಸವಾರರಿಗೆ ಕಟ್ಟುನಿಟ್ಟಿನ ಮಾಹಿತಿಯನ್ನು ನೀಡಿದ್ದಾರೆ. ಲೆಫ್ಟ್ಗೆ ಪೂರ ಇದಿರ್ತೈತಲ್ಲ ಅಲ್ಲೇನೆ ಹೋಗ್ಬೇಕು. ಒಂದು ಹಚ್ತೀವಿ ಇದನ್ನ ಅಂಟಿಸ್ರಿ ಬಂದು ಮೇಲೆ ಫುಲ್ ಮೇಲೆ ಪೂರ್ತಿ ಗ್ಲಾಸಿಂದ ಇನ್ನು ಮೇಲೆ ವ್ಯೂ ಕಟ್ ಆಗಬಾರ್ದು. ಈ ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ RTO ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜನರು ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಹೈವೇನಲ್ಲಿ, ಸ್ಪೆಷಲಿ ಹೈವೇನಲ್ಲಿ ಲೇನ್ ಡಿಸಿಪ್ಲಿನ್ ಮಾಡದೇ ಇರೋದಕ್ಕೇ ಸುಮಾರು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತೊಗೊಂಡು ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅಂತ ಇದೆ, NHIIT ಅಂತ, ಅವರು ಟೋಲ್ ನಡೆಸ್ಕೊಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ 2 ಟೋಲ್, ಚಳಗೇರಿ ಮತ್ತು ಬಂಕಾಪುರ ಟೋಲ್ ಬರುತ್ತೆ. ಆ ಟೋಲಲ್ಲಿ ಅವ್ರ ಕಡೆಯಿಂದ ನಾವು ಸ್ಪಾನ್ಸರ್ ಮಾಡಿಸ್ಕೊಂಡು ನಾವು ಒಂದಷ್ಟು ಈ ಥರ ಈ ಸೈಜಲ್ಲಿ 5 ಲ್ಯಾಂಗ್ವೇಜಲ್ಲಿ ಹೆದ್ದಾರಿ ಬಳಕೆದಾರರ ಪಥದ ಶಿಸ್ತನ್ನು ಪಾಲಿಸಲು ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮನವಿ ಅಂಥೇಳಿ ಒಂದು ಪಾಂಪ್ಲೆಟ್ ಮಾಡಿದ್ದೀವಿ. ಇದು ಸ್ಟಿಕ್ಕರ್ ಇರುತ್ತೆ, ಇದನ್ನು ಡ್ರೈವರ್ ಮುಂದ್ಗಡೆ ಕಾಣುವಂಗೆ ಅಂಟಿಸ್ತಾ ಇದ್ದೀವಿ. ನಾವೇ ಇನಿಷಿಯೇಷನ್ ತೊಗೊಂಡು ಅಂಟಿಸ್ತೀವಿ. ಇದು ಈ ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಫಾಲೋ ಅಪ್ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ RTO ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜನರು ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಹೈವೇನಲ್ಲಿ, ಸ್ಪೆಷಲಿ ಹೈವೇನಲ್ಲಿ ಲೇನ್ ಡಿಸಿಪ್ಲಿನ್ ಮಾಡದೇ ಇರೋದಕ್ಕೇ ಸುಮಾರು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತೊಗೊಂಡು ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅಂತ ಇದೆ, NHIIT ಅಂತ, ಅವರು ಟೋಲ್ ನಡೆಸ್ಕೊಡ್ತಾರೆ ನಮ್ಮ ಜಿಲ್ಲೆಯಲ್ಲಿ.